ಅಣ್ಣ ನಂಗೊಂದ್ ಹೇಳು, ತಿಂಗಳು ಮುಗಿಯೋಷ್ಟು ನಾನು ಯಾಕೆ ಯಾವಾಗಲೂ ದಿವಾಳಿ ಆಗ್ತೀನಿ? ಈ ₹1 2 ಕಡಲೆ ಬೀಜ ಇವತ್ತು ನಾನೇ ಶ್ರೀಮಂತ ಅನಿಸ್ತೈತೆ. ಅಣ್ಣ ನಿಂಗ್ ನೆನ್ಪಿದ್ಯಾ ನಾವು ಪ್ರತಿ ತಿಂಗಳು ಮನಿ ಸೇವ್ ಮಾಡೋಣ ಅಂತ ಪ್ರಾಮಿಸ್ ಮಾಡ್ಕೊಂಡಿದ್ವಲ್ಲ? ಹೌದು, ಬಟ್ ಪ್ರತಿ ತಿಂಗಳು ನಾವು ಯೂಸ್ಲೆಸ್ ಥಿಂಗ್ಸ್ಗೆ ಮನಿನ ವೇಸ್ಟ್ ಮಾಡ್ತೀವಿ. ಈಗ ನೆನೆ ನಾನೊಂದು ಟಿ ಶರ್ಟ್ ತಗೊಂಡೆ, ಅದರಲ್ಲಿ ಐ ಆಮ್ ನಾಟ್ ಲೇಜಿ, ಐ ಆಮ್ ಆನ್ ಎನರ್ಜಿ ಸೇವಿಂಗ್ ಮೋಡ್ ಅಂತ ಬರ್ದಿತ್ತು. ಅದ್ರ ನಿಜ ಹೇಳ್ಬೇಕಂದ್ರೆ ನನ್ನಷ್ಟು ಸೋಂಬೇರಿ ಯಾರು ಇಲ್ಲ. ನಾನು ₹300 ಕೊಟ್ಟು ಒಂದು ಗೇಮಿಂಗ್ ಮೌಸ್ ತಗೊಂಡೆ, ಅದನ್ನ ಆಫೀಸಿಂದ ಬಂದು ಆಣ ಅನ್ಕೊಂಡೆ, ಟೈಮೇ ಸಿಗ್ತಾ ಇಲ್ಲ, ಅದು ಮೂಲೆಯಲ್ಲಿ ಬಿದ್ದು ಹಾಳಾಗ್ತಾ ಇದೆ. ಈ ಬ್ಯಾಡ್ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಲೈಫ್ ಒಂದು ಮಾಸ್ಟರ್ ಕ್ಲಾಸ್ ಆಗೋಗಿದೆ. ಎಕ್ಸಾಕ್ಟ್ಲಿ, ನಾವು ಮನಿ ಸೇವ್ ಮಾಡಲ್ಲ, ಆದ್ರೆ ರಿಸ್ಕ್ ತಗೋತೀವಿ. ಮತ್ತೆ ನಿಂಗ್ ನೆನ್ಪಿದ್ಯಾ ಅವತ್ತು ಲೇಟ್ ಆಗಿದೆ ಅನ್ಬಿಟ್ಟು ನಾವು ರೈಲ್ವೆ ಟ್ರ್ಯಾಕ್ ದಾಟ್ತಿರ್ಬೇಕಾದ್ರೆ ನಿಮ್ಮೂರವನೊಬ್ಬ ಉಮಿನೂ ಇದ್ದ ನಮ್ ಜೊತೆ. ಓ ಶಿಟ್, ನಾನು ನಿಂಗೊಂದು ಹೇಳದ್ ಮತ್ತೆ. ನೆನ್ನೆ ನಮ್ಮ ಅಮ್ಮಂಗೆ ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು, ಉಮ್ಮಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು, ಬಟ್ ಅವ್ನು ಉಳಿಲಿಲ್ಲ. ಏನು, ಅವ್ರು ಚಿಕ್ಕವರಲ್ವಾ? ಅವ್ರಿಗೊಂದ್ 30 ರಿಂದ 32 ವರ್ಷ ಆಗಿರ್ಬೋದು ಅಷ್ಟೇ. ಹೌದು, ಅವ್ನಿಗೆ ಹೆಂಡತಿ ಮತ್ತೆ ಚಿಕ್ಕ ಮಕ್ಳಿದ್ರು. ಅವ್ನ ಫ್ಯಾಮಿಲಿ ಫುಲ್ ಅವನ ಮೇಲೆ ಡಿಪೆಂಡ್ ಆಗಿದ್ರು. ತುಂಬಾ ಒಳ್ಳೆ ಹುಡುಗ, ಯಾವಾಗ್ಲೂ ಫ್ಯಾಮಿಲಿ, ಕೆರಿಯರ್, ಫ್ಯೂಚರ್ ಬಗ್ಗೆ ತುಂಬಾನೇ ಜವಾಬ್ದಾರಿ ವಹಿಸ್ತಿದ್ದ. ನಮ್ಮ ಮನೇಲಿ ಅವನ್ನ ನೋಡಿ ಕಲಿ ಅಂತ ಎಕ್ಸಾಂಪಲ್ ಬೇರೆ ಕೊಡ್ತಾ ಇದ್ರು. ಈಗ ಅವ್ರ ಫ್ಯಾಮಿಲಿ ಏನಾಯ್ತು? ಅವ್ರ ವೈಫ್ ಕೆಲ್ಸಕ್ಕೆ ಹೋಗ್ತಿದಾರೆ ಇಲ್ವಾ? ಇಲ್ಲ, ಅವ್ನ ಹೆಂಡತಿ ಯಾವ ಕೆಲ್ಸಕ್ಕೆ ಹೋಗ್ತಲ್ಲ. ಬಿಕಾಸ್ ಉಮ್ಮಿ ಹೋದ್ಮೇಲೆ ಅವ್ರ ಫ್ಯಾಮಿಲಿಗೆ ಯಾವುದೇ ರೀತಿ ಮನಿ ಪ್ರಾಬ್ಲಮ್ ಆಗಿಲ್ಲ. ಯಾಕಂದ್ರೆ ಯಾವಾಗ ಒಂದ್ಸತಿ ಹೇಳಿದ್ದ, ನನ್ನ ಫ್ಯಾಮಿಲಿಗೋಸ್ಕರ ನಾನು ಪ್ಲಾನಿಂಗ್ ಮಾಡ್ಸಿದೀನಿ ಅಂತ. ಪ್ಲಾನಿಂಗಾ? ಏನ್ ಹೇಳ್ತಿದ್ಯಾ? ಅವನು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದ. ಹಂಗಂದ್ರೆ ಒಂದು ಫ್ಯಾಮಿಲಿ ದುಡಿಯೋ ವ್ಯಕ್ತಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆದ್ರೆ ಆ ಅಮೌಂಟ್ ಅವ್ರ ಫ್ಯಾಮಿಲಿಗೆ ಬರುತ್ತೆ. ಆ ಅಮೌಂಟ್ ಇಂದ ಅವ್ರ ಮನೆ ಖರ್ಚು, EMI ಮತ್ತೆ ಮಕ್ಳ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋರು ಬುದ್ಧಿವಂತರು ಅನ್ಸುತ್ತೆ. ಆದ್ರೆ ಪ್ರೀಮಿಯಂ ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ? ಇದ್ರಲ್ಲಿ ಮೋಸನೂ ಇರ್ಬೋದು ಅಲ್ವಾ? ಫಸ್ಟ್ ಆಫ್ ಆಲ್ ಪ್ರೀಮಿಯಂ ₹400 ₹500 ಸ್ಟಾರ್ಟ್ ಆಗುತ್ತೆ. ಅದು ಅಪ್ ಟು ಕೋಟಿಗಳವರೆಗೂ ಕವರೇಜ್ ಕೊಡುತ್ತೆ. ಅಂಡ್ ಇನ್ನೊಂದು, ಇದರಲ್ಲಿ ಎಲ್ಲಾ ಪ್ರೊಸೆಸ್ ಆನ್ಲೈನ್ ನಡೀತಿರೋದ್ರಿಂದ ಯಾವ್ದೇ ರೀತಿ ಮೋಸ ಆಗೋಕೆ ಚಾನ್ಸೇ ಇಲ್ಲ. ಪ್ರೀಮಿಯಂ ಚೆನ್ನಾಗಿದೆ, ಬಾ ನಾವು ಒಂದ್ ತಗೋಣ. ಆದ್ರೆ ಇದನ್ನ ಎಲ್ಲಿ ತಗೊಳ್ಳೋದು? ಬ್ರೋ, ನನ್ನ ಹತ್ರ ಆಲ್ರೆಡಿ ಒಂದು ಟರ್ಮ್ ಇನ್ಶೂರೆನ್ಸ್ ಇದೆ, ಬಟ್ ಅದನ್ನ ಎಲ್ಲಿ ತಗೊಳ್ಳೋದು ಅಂತ ನಾನು ನಿನ್ಗೆ ಹೇಳ್ತೀನಿ. ಸೀದಾ ನಾನು ಬಯೋಗೆ ಹೋಗು, ಅಲ್ಲಿ ನಾನು ಲಿಂಕ್ ಹಾಕಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡು. ಅಲ್ಲಿ ಆನ್ಲೈನ್ ಅಲ್ಲಿ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ನ ಕಂಪೇರ್ ಮಾಡು ಅಂಡ್ ನಿಂಗೆ ಸೂಟ್ ಆಗೋ ಪ್ಲಾನ್ ನ ಚೂಸ್ ಮಾಡು. ಅದು ಈಸಿ ಆಗಿದೆ. ಹಂಗಾದ್ರೆ ನಾನು ಒಂದು ಟರ್ಮ್ ಇನ್ಶೂರೆನ್ಸ್ ತಗೋತೀನಿ.